ಖಂಡಿತ ಇದು ಆನಂದ ಪಟ್ಟು ಹಾಡಿದಂತ ಹಾಡಂತೂ ಅಲ್ಲ. ತುಂಬಾ ಸತಿ ಲಿರಿಕ್ಸ್ ಶೀಟ್ ನ ನೋಡಿ 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 ಹಾಡಿದಂತ ಹಾಡು. ಯಾಕಂದ್ರೆ ಲಿರಿಕ್ಸ್ ಶೀಟ್ ನೋಡ್ಬೇಕಾದ್ರೆ ಬಾಯಿಗೆ ಹಾಡು ಬರ್ತಾ ಇರಲಿಲ್ಲ. ಸೊ ತುಂಬಾ ರೀಟೇಕ್ಗಳ ಜೊತೆಗೆ ನನ್ನ ಯಾರು ಸ್ಟುಡಿಯೋಲಿ ಅಷ್ಟೊತ್ತು ಹಾಡಿದ್ದು ನೋಡಿದಿಲ್ಲ ಯಾರು. ಸರಿ, ಇನ್ನು ಬೇರೆ ಸಿಂಗರು ಇನ್ನೂ ಕಷ್ಟ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಸಾಂಗ್ನೇ ಭಟ್ ಸರ್ ಉಳಿಸ್ಕೊಂಡಿದ್ದಾರೆ. ಮತ್ತೆ ಕೃಷ್ಣಪ್ಪ ಸರ್ ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ ಅಂತ. ನನಗೆ ಅಲ್ಲೇ ಭಯ ಆಗುತ್ತೆ. ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ಭಯ ಆಗುತ್ತೆ ನನಗೆ. ಈ ಪ್ರಯತ್ನ ಅನ್ನೋದು ಅಂದ್ರೆ ಈ ತರ ನಾವು ಹಾಡು ಮಾಡಿದೀವಿ, ಕಂಪೋಸ್ ಮಾಡಿದೀವಿ ಅನ್ನೋದಕ್ಕಿಂತನೂ ಕನ್ನಡ ಇಷ್ಟು ಚೆನ್ನಾಗಿ ಬರೆಯಬಲ್ಲ ಒಬ್ಬ ಸಾಹಿತಿ ಈ ತರ ಒಂದು ಸಾಹಿತ್ಯ ಕೂಡ ಬರೆದು ಅದು ಜನರನ್ನ ಮೆಚ್ಚಿಸುವಂತ ಒಂದು ಕೆಲಸ ಆಗೋದು ತುಂಬಾ ದೊಡ್ಡ ಕೆಲಸ. ಅದು ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್. ಅದು ಭಟ್ ಸರ್ ಮುಂಚೆಯಿಂದಲೂ ಮಾಡ್ಕೊಂಡ್ ಬಂದವ್ರೆ. ಸಿನಿಮಾಲ್ಲೂ ಒಂದು ಪಾತ್ರ, ಇಡೀ ಪಾತ್ರ ನಮಗ್ ಗೊತ್ತಿಲ್ಲದಿರೋ ಒಂದು ಭಾಷೆನೆ ಮಾತಾಡುತ್ತೆ. ಸೊ ಆ ತರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು, ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬಾ ವಿರಳ. ಸೊ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ತರ ಹಾಡುಗಳು, ಈ ತರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ. ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜಿತ್ ಇರ್ಬೋದು, ಮತ್ತೆ ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರಿರ್ಬೋದು, ತುಂಬಾ ಖುಷಿಯಿಂದ ಹಾಡಿರೋಂತ ಹಾಡು. ಆ ಸಾಹಿತ್ಯ ಯಾಕಂದ್ರೆ ತುಂಬಾ ಸ್ಮೈಲ್ ಬೇಕಾಗಿತ್ತು ಅದನ್ನ ಹಾಡ್ಬೇಕಾದ್ರೆ. ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನು ಮೀನಿಂಗ್ ಇರೋದಿಲ್ಲ. ಅದು ಆ ಮೀನಿಂಗ್ ಅನ್ನೋದನ್ನ ಹುಡುಕದೆ ಅದು ಸ್ಮೈಲ್ ಹಾಕೊಂಡು ಹಾಡಿದಂತ ಎಲ್ಲಾ ಗಾಯಕರಿಗೂ, ಮತ್ತೆ ಇಷ್ಟು ನಾವಿವಾಗ ಏನ್ ಹೇಳ್ಬೇಕಿದು ಅದ್ಭುತವಾಗಿ ಬರೆದಿದ್ದಾರ ಅಂತ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗತ್ತೆ. ಬಟ್ ಈ ತರ ಕೂಡ ಒಂದು ಸಾಂಗ್ ಮಾಡಬಹುದು ಅನ್ನೋ ಧೈರ್ಯ ಮಾಡುವಂತ ಭಟ್ ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಈ ತರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಆಗಬೇಕು, ಆಗ್ಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ. ಸೊ ಸಿನಿಮಾಲು ಈ ಸಾಂಗ್ ತುಂಬಾ ಒಳ್ಳೆ ಸನ್ನಿವೇಶದಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಈ ಸಾಂಗ್ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಥ್ಯಾಂಕ್ ಯು.